ಸ್ನೇಹಿತರೆ, ನಾವು ಈ ಹಿಂದಿನ ಸೆಷನ್ನಲ್ಲಿ ಅವಧಿಯಲ್ಲಿ BSc ಪ್ರೋಗ್ರಾಮ್ ಮೊದಲನೇ ಸೆಮಿಸ್ಟ್ರು ಕುವೆಂಪು ವಿಶ್ವವಿದ್ಯಾಲಯ ಇದರ ಭಾಗ 2ರಲ್ಲಿ ಬರುವಂತಹ ಏನು ಭೂಮಿ ಎನ್ನುವಂಥ ವಿಚಾರವನ್ನು ಇಟ್ಟಿದ್ದಾರೆ. ಅದರಲ್ಲಿ ಬರುವಂತಹ 2ನೇ ಅಧ್ಯಾಯ ಕುಂಕುಮ ಭೂಮಿ ಎನ್ನುವಂತಹ ಕವಿತೆ. ಆ ಕುಂಕುಮ ಭೂಮಿ ಎನ್ನುವ ಕವಿತೆಯ ಮೊದಲ 5 ನುಡಿಗಳನ್ನು ನಾವು ವಿಶ್ಲೇಷಿಸ್ತಾ ಬಂದ್ವಿ. ಈಗ ನಂತರದ ನುಡಿಗಳ ವಿಶ್ಲೇಷಣೆಯನ್ನು ಮಾಡೋಣ. ಕವಿ ಇಲ್ಲಿ ಯಾವ ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಹೋಗಿದ್ದಾರೆ, ಯಾವ ಆಶಯಗಳನ್ನು ಈ ಮುಂದಿನ ನುಡಿಗಳಲ್ಲಿ ದಾಖಲಿಸ್ತಾ ಸಾಗಿದ್ದಾರೆ ಕವಿ ಅನ್ನೋದನ್ನು ನಾವು ನೋಡೋಣ. ಈಗಾಗಲೇ ಈ ಹಿಂದಿನ ಕವಿತೆಗಳಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಾ ಬಂದಿರುವಂಥದ್ದು ಏನು ಅಂತ ಹೇಳಿದ್ರೆ, ಭೂಮಿಯ ಸಮೃದ್ಧಿಯನ್ನು ಹೇಳ್ತಾ ಹೋಗ್ತಾರೆ. ಆಮೇಲೆ ಈ ಭೂಮಿಯನ್ನು ಭೋಗಿಸಿರುವಂತಹ ಪ್ರಭುತ್ವ ಮತ್ತು ಧರ್ಮದ ಬಗೆಗೆ ಚಿಂತನೆಯನ್ನು ಮಾಡ್ತಾ ಹೋಗ್ತಾರೆ. ಅನಂತರದಲ್ಲಿ ಅವರು 3, 4, 5ನೆಯ ನುಡಿಗಳಲ್ಲಿ ಮುಖ್ಯವಾಗಿ ಅವರು ಗಮನಿಸುವಂಥದ್ದು ಅಥವಾ ಹೇಳುವಂಥದ್ದು ಏನು ಅಂತ ಹೇಳಿದರೆ, ಸೃಜನಶೀಲತೆಯನ್ನು ಕುರಿತು ಮಾತನಾಡುವಂಥದ್ದು. ಸೃಜನಶೀಲತೆಯ ವಿಚಾರಗಳನ್ನು ಅವರು ಅಲ್ಲಿ ಹೇಳ್ತಾ ಹೋಗ್ತಾರೆ. ಭೂಮಿಯಲ್ಲಿ ಹೇಗೆ ಸೃಜನಶೀಲವಾದಂತಹ ಕಾರ್ಯಗಳು ಸಾಗಬೇಕು ಮತ್ತು ಸಾಗಿದ್ವು ಎನ್ನುವಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗುವಂಥದ್ದನ್ನು ನಾವು ಅಲ್ಲಿ ಕಾಣ್ತಾ ಹೋಗ್ತೇವೆ. ಈಗ ನಂತರದ ಮುಂದಿನ ಏನು ನುಡಿಗಳಿದ್ದಾವೆ ಆ ನುಡಿಗಳನ್ನು ನೋಡ್ತಾ ಹೋಗೋಣ. ಇಲ್ಲಿದ್ದರಂತೆ ಕಲ್ಲಲ್ಲಿ ರುಜುವಿಟ್ಟವರು, ಕಾಡು ಕೋಣನ ಬೇಟೆಯಾಡಿದವರು, ಬೆಳೆದ ಉಗುರಿನಿಂದ ಹಾವಿನ ಹುತ್ತ ಬಗೆದವರು, ಎತ್ತರದ ಹದ್ದುಗಳ ಕೆಡಹಿದವರು. ಇವೆಲ್ಲ ಐತಿಹಾಸಿಕ ಸಾಧನೆಯನ್ನು ವರ್ಣನೆ ಮಾಡುವಂತಹ ಸಾಲುಗಳು. ಕಲ್ಲಲ್ಲಿ ರುಜುವಿಟ್ಟವರು, ನಾವು ಪ್ರಭುಗಳಾದವರು, ಪ್ರಭುಗಳ ಜೊತೆಯಲ್ಲಿ ಬಂದವರು ತಮ್ಮನ್ನು ತಾವು ಈ ಮೂಲಕ ಶಾಶ್ವತಗೊಳಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ತಮ್ಮ ಸಹಿಯನ್ನು ಒತ್ತಿದ್ದಾರೆ. ಎಲ್ಲಿ? ಶಾಸನಗಳಲ್ಲಿ ಅಲ್ವಾ? ಕಲ್ಲಲ್ಲಿ ರುಜುವಿಟ್ಟವರು, ಬರೀ ಶಾಸನ ಅಂತ ಅಲ್ಲ, ಅವರು ಕಟ್ಟಿಸಿರುವಂತಹ ದೇವಾಲಯಗಳು, ಗೋಪುರಗಳು, ಇನ್ನಿತರ ಎಲ್ಲ ಏನು ಸ್ಮಾರಕಗಳಿದ್ದಾವೆ, ಐತಿಹಾಸಿಕ ಸ್ಮಾರಕಗಳು, ಆ ಎಲ್ಲ ಸ್ಮಾರಕಗಳ ಮೂಲಕವಾಗಿ ಅವರು ತಮ್ಮನ್ನು ತಾವು ಆ ಮೂಲಕ ಗುರುತಿಸ್ಕೊಂಡ್ರು. ವಾಸ್ತುಶಿಲ್ಪ, ಶಿಲ್ಪಕಲೆ, ಸಾಂಸ್ಕೃತಿಕ ಸಂಗತಿಗಳು, ಆಡಳಿತ ಎಲ್ಲವುಗಳ ಮೂಲಕವಾಗಿ, ನಮ್ಮ ಮೊದಲೇ ಹೇಳಿದ ಹಾಗೆ ಶಾಸನಗಳ ಮೂಲಕವಾಗಿ, ವಾಸ್ತುಶಿಲ್ಪಗಳ ಮೂಲಕವಾಗಿ, ಶಿಲ್ಪಗಳ ಮೂಲಕವಾಗಿ ಅವುಗಳಿಗೆಲ್ಲ ಆದ್ಯತೆ ಕೊಟ್ಟು ತಮ್ಮನ್ನು ತಾವು ಉಳಿಸಿಕೊಳ್ಳುವಂತಹ, ಆ ಮೂಲಕವಾಗಿ ಮುಂದಿನ ತಲೆಮಾರುಗಳು ನೆನೆಸಿಕೊಳ್ಳುವಂತಹ ಒಂದು ವಿಷಯವನ್ನು ಅವರು ಆದ್ಯತೆಯನ್ನು ಕೊಟ್ಟುಬಿಟ್ಟು ಮಾಡಿರುವಂಥದ್ದನ್ನು ಕಾಣ್ತೇವೆ. ಜೊತೆಗೆ ಅವರು ಕಾಡು ಕೋಣನ ಬೇಟೆಯಾಡಿದವರು ಮತ್ತು ಬೆಳೆದ ಉಗುರಿನಿಂದ ಹಾವಿನ ಹುತ್ತವನ್ನು ಬಗೆದವರು. ನೋಡಿ, ರುಜುವಿಟ್ಟವರು, ಬೇಟೆಯಾಡಿದವರು, ಹುತ್ತ ಬಗೆದವರು, ಕೆಡಹಿದವರು, ಎತ್ತರದ ಹದ್ದುಗಳ ಕೆಡಹಿದವರು, ಇವೆಲ್ಲ ಕ್ರಿಯೆಯನ್ನು ಹೇಳ್ತಾ ಇರುವಂತಹ ಪದಗಳಾಗಿದ್ದಾವೆ. ಕ್ರಿಯೆಯನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾವೆ. ಹಾಗಾಗಿ ಈ ಒಂದು ನುಡಿಯಲ್ಲಿ ಕವಿ ಈ ಬಗೆಯಲ್ಲಿ ನಿನ್ನೆ ಇದ್ದಂಥವರು ಈ ರೀತಿಯಲ್ಲಿ ದಾಖಲಾಗಿದ್ದಾರೆ. ಇವೆಲ್ಲ ಕೂಡ
ರುಜುವಿಡೋದು, ಬೇಟೆಯಾಡುವುದು, ಬಗೆಯೋದು, ಕೆಡುವುದು ಇವೆಲ್ಲವೂ ಮನುಷ್ಯನ ಪ್ರಯತ್ನ. ಅವರು ಮಾಡಿದಂತಹ ಪ್ರಯತ್ನಗಳು ಇನ್ನು ಮುಂದಿನವರಿಗೆ ಸ್ಫೂರ್ತಿಯಾಗಬೇಕು ಎನ್ನುವಂಥದ್ದು. ಅವರು ಇವನ್ನೆಲ್ಲ ಮಾಡಿದ ಕಾರಣಕ್ಕಾಗಿಯೇ ಅವರು ಉಳಿದುಕೊಂಡಿದ್ದಾರೆ. ಅವರು ಹಾಗೆ ಬದುಕಲಿಲ್ಲ, ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಪ್ರಕೃತಿಯೊಂದಿಗೆ, ಭೂಮಿಯೊಂದಿಗೆ ಬೆಸೆದುಕೊಂಡು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಅಸ್ತಿತ್ವವನ್ನು ಸಾಬೀತುಪಡಿಸೋದಕ್ಕೆ ಇವನ್ನೆಲ್ಲ ಮಾಡ್ತಾ ಬಂದಿದ್ದಾರೆ. ಇವೆಲ್ಲವೂ ಮತ್ತೆ ಮುಂದಿನವರಿಗೆ ಸ್ಫೂರ್ತಿಯಾಗಬೇಕು ಎನ್ನುವಂಥದ್ದು. ಜೊತೆಗೆ ಇಲ್ಲಿ ಹೇಳಿರ್ತಕ್ಕಂಥ ಏನು ಉದಾಹರಣೆಗಳಿದ್ದಾವೆ, ಇವೆಲ್ಲವೂ ಮನುಷ್ಯನ ಸಾಧನೆಯನ್ನು ದೃಢೀಕರಿಸಿ ಗಟ್ಟಿಗೊಳಿಸುವಂಥವುಗಳು. ನಾನು ಮೊದಲೇ ಹೇಳಿದ್ನಲ್ಲ, ಅಸ್ತಿತ್ವವನ್ನು ಸಾಬೀತುಪಡಿಸುವಂಥವುಗಳು. ಇವೆಲ್ಲ ಸಾಕ್ಷ್ಯಗಳು, ಅವನ ಸಾಧನೆಯನ್ನು ಗಟ್ಟಿ ಮಾಡುವಂಥವುಗಳು, ದೃಢೀಕರಿಸುವಂಥವುಗಳು. ಹಾಗಾಗಿ ಈ ಮನುಷ್ಯನನ್ನು ಆವರಿಸುವಂತಹ ಅಧಿಕಾರ, ಧರ್ಮ ಇವೆಲ್ಲವನ್ನು ಧಿಕ್ಕರಿಸಿ ಮನುಷ್ಯ ನಡಿಬೇಕು. ಪರಿಪೂರ್ಣವಾದ ಬದುಕಿನ ಅರಿವಿನ ಜೊತೆಯಲ್ಲಿ ಮನುಷ್ಯ ಸಾಗಬೇಕಾಗತ್ತೆ, ಮುನ್ನಡಿಬೇಕಾಗತ್ತೆ. ಇತಿಹಾಸ ಹೀಗೆ ಅದು ಮಹತ್ವವನ್ನು ಪಡೆಯೋದ್ರ ಮೂಲಕವಾಗಿ ಮಾದರಿಯಾಗುವಂತಹ ಕಾರಣಕ್ಕೆ ಅದು ಶ್ರೇಷ್ಠ ಆಗಬೇಕು. ಯಾಕೆ ಶ್ರೇಷ್ಠ? ಮಾದರಿಯಾಗಬೇಕದು ಮುಂದಿನವರಿಗೆ. ಯಾವಾಗ ಮಾದರಿ ಆಗ್ತದೋ ಆಗ ಅದು ಘನವಾದುದಾಗತ್ತೆ, ಮುಂದಿನವರು ಅನುಸರಿಸಬೇಕಾದ್ದು ಅಂತ ಹೇಳಿ ಒತ್ತಿ ಹೇಳಿದ ಹಾಗೆ ಅದು ತನ್ನನ್ನು ತಾನು ಮೊಹರನ್ನು ಒತ್ತಿಕೊಳ್ಳತ್ತೆ ಎನ್ನುವಂಥದ್ದು. ಹಾಗಾಗಿ ಆ ನಿನ್ನೆಗಳ ನೆನಪಿನಲ್ಲಿ ನಮ್ಮ ನಾಳೆಗಳನ್ನು ಭವ್ಯವಾಗಿ ಕಟ್ಟಬೇಕು ಎನ್ನುವಂತಹ ಒಂದು ಕನಸನ್ನು ಕವಿ ಇಲ್ಲಿ ಒಪ್ತಾರೆ ಅಲ್ವಾ. ಹಿಂದಣ ಹೆಜ್ಜೆಯನ್ನು ಅರಿತೋ ನಾವು ಹೆಜ್ಜೆ ಇಡಬೇಕು. ಹಾಗಾಗಿ ಹಿಂದಿನ ಯಾವುದು ಸರಿ ಯಾವುದು ತಪ್ಪು ಎನ್ನುವಂತಹ ವಿವೇಚನೆ ಕೂಡ ನಮಗೆ ಇರಬೇಕಾಗುತ್ತೆ. ಹಾಗಾಗಿ ಎಲ್ಲ ರುಜುವಿಟ್ಟವರು, ಬೇಟೆಯಾಡಿದವರು, ಬಗೆದವರು, ಕೆಡಹಿದವರು ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ದಾಖಲಾದವರು, ಗುರುತನ್ನು ಬಿಟ್ಟು ಹೋದವರು. ಹಾಗಾಗಿ ಇದನ್ನು ಹಿನ್ನೆಲೆಯಾಗಿ ಇಟ್ಕೊಂಡೇನೆ ನಾವು ಕೂಡ ಹೇಗೆ ಸಾಧನೆ ಮಾಡಬೇಕು ಎನ್ನುವುದನ್ನು ಯೋಚಿಸಬೇಕು, ಆ ಕನಸುಗಳನ್ನು ನಾವು ಕಟ್ಕೊಳ್ಬೇಕು ಎನ್ನುವಂಥ ವಿಚಾರವನ್ನು ಇಲ್ಲಿ ಕವಿ KS ಅವರು ಹೇಳ್ತಾರೆ. ಮತ್ತೆ ಅವರನ್ನು ವರ್ಣಿಸ್ತಾರೆ ನೋಡಿ, ಹೇಗಿದ್ರು? ಮುಚ್ಚುಮರೆ ಇರದೆ ಬಾಳಿದ ಪೂರ್ಣ ಜೀವಿಗಳು, ಕೆಚ್ಚೆದೆಯ ತೇಜಸ್ವಿ ಕಲೆಗಾರರು, ಬಿದ್ದ ಮಳೆ ಬೀಸುಗಾಳಿಗೆ ಮೈಯ ತೆರೆದವರು, ಉಪಶಾಂತರಾದಿವಂದ್ಯರು, ಸಹಜರು. ನೋಡಿ, ಮೇಲಿನ ನುಡಿಗೂ ಈ ನುಡಿಗೂ ವ್ಯತ್ಯಾಸ ಇದೆ. ಅವರು ಇತಿಹಾಸದಲ್ಲಿ ದಾಖಲಾದವರು, ಇವರು ಕೂಡ ಇತಿಹಾಸದಲ್ಲಿ ದಾಖಲಾಗಿ ನೆನಪುಗಳನ್ನು ಉಳಿಸಿ ಹೋದಂಥವರು. ಇವರು ಪೂರ್ಣ ಜೀವಿಗಳು, ತೇಜಸ್ವಿ ಕಲೆಗಾರರು, ಮೈಯ ತೆರೆದವರು, ಆದಿವಂದ್ಯರು, ಸಹಜರು. ಆದರೆ ಮೇಲಿನ ನುಡಿಯಲ್ಲಿ ನೋಡಿ, ರುಜುವಿಟ್ಟವರು, ಬೇಟೆಯಾಡಿದವರು, ಬಗೆದವರು, ಕೆಡಹಿದವರು. ಆ ನುಡಿ ದರ್ಪವನ್ನು ಹೇಳುತ್ತೆ, ಅಹಂಕಾರವನ್ನು ಹೇಳುತ್ತೆ. ಆದರೆ ಈ ನುಡಿ ಅದಕ್ಕೆ ವಿರುದ್ಧವಾಗಿರುವಂಥದ್ದು, ಅದಕ್ಕಿಂತ ಭಿನ್ನವಾಗಿರುವಂಥದ್ದನ್ನು ಇಲ್ಲಿ ಹೇಳುತ್ತೆ. ತೆರೆದ ಪುಸ್ತಕದ ಹಾಗೆ ಬಾಳಿದಂತಹ ಪೂರ್ಣ ಜೀವಿಗಳು ಈ ಭೂಮಿ ಮೇಲೆ ಆಗೋಗಿದ್ದಾರೆ. ಅನೇಕ ಕಲೆಗಾರರು, ತೇಜಸ್ವಿ ಕಲೆಗಾರರು, ತೇಜಸ್ಸಿನಿಂದ ಕಲೆಯನ್ನು ಸೃಷ್ಟಿ ಮಾಡಿದವರು. ಅದು ಸಾಮಾನ್ಯವಾದದ್ದಲ್ಲ, ಕೆಚ್ಚೆದೆಯಿಂದ ಮೂಡಿತ್ತು ಅಲ್ವಾ.
ಕೆಚ್ಚಿನಿಂದ, ಛಲದಿಂದ, ತೇಜಸ್ಸಿನಿಂದ ಕಲೆಯನ್ನು ಆಳಿಸಿದವರು ಶಿಲೆಯ ಒಳಗೆ, ಶಿಲೆಯನ್ನು ಕಲೆಯಾಗಿಸಿದವರು. ಅಲ್ಲಿ ಮೇಲಿನ ನುಡಿಯಲ್ಲಿ ನೋಡ್ತೀವಿ, ಅವರೆಲ್ಲ ನಾಶಕ್ಕೆ ಒಂದು ಬಗೆಯಲ್ಲಿ ಕಾರಣರಾಗ್ತಾ ಹೋಗ್ತಾರೆ. ಬೇಟೆಯಾಡೋದು, ಬಗೆಯೋದು, ಕೆಡಹೋದು, ಅಂಭಾವದಿಂದ ತನ್ನನ್ನು ತಾನು ದಾಖಲಿಸ್ಕೊಳ್ಳೋದು. ಆದರೆ ಇಲ್ಲಿ ನೋಡಿ, ಸೃಷ್ಟಿಯನ್ನು ಮಾಡುವವರು, ಮೇಲಿನವರು ಸೃಷ್ಟಿಗೆ ಆಘಾತವನ್ನು ಉಂಟು ಮಾಡಿದವರು, ಅವರು ಇತಿಹಾಸದಲ್ಲಿದ್ದಾರೆ. ನಾವು ಅದರ ಹೊರತು ಏನು ಕಲಿಬೇಕು ಅನ್ನೋದು ನಮಗೆ ಪಾಠ ಸಿಗುತ್ತೆ. ಆದರೆ ಇಲ್ಲಿ ಬಿದ್ದ ಮಳೆ, ಬೀಸು ಗಾಳಿಗೆ ಮೈಯ ತೆರೆದವರು ಅಲ್ವಾ? ಅದನ್ನ ಸ್ವೀಕರಿಸಿದವರು, ವಿರೋಧಿಸಿದವರಲ್ಲ. ತಣ್ಣಗೆ ಬೀಸುವಂತಹ ಗಾಳಿ, ಬೀಳುವಂತಹ ಮಳೆ, ಇವುಗಳಿಗೆ ತಮ್ಮನ್ನ ತಾವು ಒಳಗು ಮಾಡಿಕೊಂಡವರು, ಅದರೊಂದಿಗೆ ಹೆಜ್ಜೆ ಹಾಕಿದವರು, ಅದಕ್ಕೆ ಹೊಂದಿಕೊಂಡವರು. ಇವರನ್ನು ಕೂಡ ನಾವು ಇತಿಹಾಸದಲ್ಲಿ ಕಾಣ್ತೇವೆ ಅಲ್ವಾ? ಸಹಜವಾಗಿ ಬರುತ್ತಿದ್ದಂತಹ ಜನಪದರನ್ನು ಕಾಣ್ತೇವೆ, ಈ ಲೋಕರನ್ನು ಕಾಣ್ತೇವೆ, ನಾವು ಸಾಮಾನ್ಯ ಜನರನ್ನು ಕೂಡ ಕಾಣ್ತೇವೆ. ಸಹಜವಾಗಿ ಬದುಕಿದವರು, ಯಾವುದೇ ವೈಭವ ಇಲ್ಲ, ವಿಪರೀತವಾದಂಥ ದುರಾಸೆಗಳಿಲ್ಲ, ಪ್ರತಿಷ್ಠೆಗಳಿಲ್ಲ, ಅಹಮ್ಮುಗಳಿಲ್ಲ. ಅವೆಲ್ಲವುಗಳನ್ನು ಹೊರತುಪಡಿಸಿದ ಒಂದು ಅರ್ಥಪೂರ್ಣವಾದಂತಹ ಬದುಕನ್ನು ಶಾಂತವಾಗಿ ಕಳೆದಂಥವರು. ಅವರಿಗೂ ಕೂಡ ಈ ಭೂಮಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ಭೂಮಿಯಲ್ಲಿ ಇಂಥವರೆಲ್ಲರೂ ಕೂಡ ಆಗಿ ಹೋಗಿದ್ದಾರೆ ಎನ್ನುವಂಥದ್ದು. ಈ ರೀತಿಯಲ್ಲಿ ತಮ್ಮ ಭಿನ್ನವಾಗಿ ತಮ್ಮ ನೆನಪುಗಳನ್ನು ಉಳಿಸಿ ಹೋಗಿದ್ದಾರೆ ಅಲ್ವಾ? ನೋಡಿ, ಎಲ್ಲ ಶಿಖರಗಳಲ್ಲಿ ಬಾವುಟವನ್ನೆಟ್ಟವರು, ಮೊದಲ ಬೆಳಗಿನ ಧ್ವನಿಯನ್ನೆತ್ತಿದವರು ಅಲ್ವಾ? ಎಲ್ಲ ಶಿಖರಗಳಲ್ಲಿ ಬಾವುಟವನ್ನೆಟ್ಟವರು, ಮೊದಲ ಬೆಳಗಿನ ಧ್ವನಿ ಎತ್ತಿದವರು ಅಲ್ವಾ? ಹಿರಿಯರು ಇವರೆಲ್ಲ ಬಾವುಟವನ್ನು ನೆಟ್ಟಿದ್ದಾರೆ. ಎಲ್ಲಿ? ಶಿಖರಗಳಲ್ಲಿ ಬಾವುಟವನ್ನು ನೆಟ್ಟಿದ್ದಾರೆ. ಅಂದರೆ ಎತ್ತರದ ಸಾಧನೆಯನ್ನ ಮಾಡಿದ್ದಾರೆ, ಮುಗಿಲು ಮುಟ್ಟುವಂತಹ ಸಾಧನೆಗಳನ್ನು ಮಾಡಿದ್ದಾರೆ. ಬಾವುಟ ಗೆಲುವಿನ ಸಂಕೇತ. ಆ ಗೆಲುವಿನ ಸಂಕೇತವಾದಂಥ ಬಾವುಟವನ್ನ ಶಿಖರಗಳಲ್ಲಿ ನೆಟ್ಟಿದ್ದಾರೆ ಅಂದರೆ ಅವರ ಸಾಧನೆ ನೆಲದಿಂದ ಎತ್ತರಕ್ಕೆ ಹೋಗಿದೆ. ಆದರೆ ಶಿಖರಗಳಲ್ಲಿ ಬಾವುಟವನ್ನು ನೆಟ್ಟರೂ ಕೂಡ ಅದಕ್ಕೆ ಸ್ಫೂರ್ತಿಯಾಗಿರೋದು ಈ ಭೂಮಿ ಇಲ್ಲದೇನೆ ಅವರು ಶಿಖರಗಳನ್ನು ಏರಿ ಬಾವುಟ ನೆಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಅಸ್ಮಿತೆ ಇರೋದು, ಅವರ ಅಸ್ತಿತ್ವ ಸ್ಥಾಪನೆ ಆಗಿರೋದು ಈ ಭೂಮಿಯ ಮೇಲೆ. ಹಾಗಾಗಿ ಭೂಮಿಗೂ ಸಾಧನೆಯನ್ನ ಮಾಡಿದವ್ರಿಗೂ ಸಂಬಂಧ ಇದೆ. ಮೊದಲ ಬೆಳಗಿನ ಧ್ವನಿ ಎತ್ತಿದವರು ಅಥವಾ ಧ್ವನಿಯನ್ನೆತ್ತಿದವರು ಅಲ್ವಾ? ಹಾಗೇನೆ ಸುಪ್ರಭಾತವನ್ನು ಹೇಳಿದವರು, ಪ್ರಗತಿಗೆ ಆರಂಭದ ಹೆಜ್ಜೆಗಳನ್ನು ಇಟ್ಟವರು, ಜ್ಞಾನಕ್ಕೆ ಆರಂಭದ ಹೆಜ್ಜೆಯನ್ನಿಟ್ಟವರು, ಜೊತೆಗೆ ಧ್ವನಿ ಎತ್ತಿದವರು, ಕೊರಳೆತ್ತಿದವರು, ಬೆಳಕಿನ ಪರವಾಗಿ, ಜ್ಞಾನದ ಪರವಾಗಿ, ಅರಿವಿನ ಪರವಾಗಿ ಕೊರಳೆತ್ತಿದವರು, ಕೊರಳೆತ್ತಿ ಹಾಡಿದವರು, ಮಾತನಾಡಿದವರು. ಅವರು ಕೂಡ ಇತಿಹಾಸದಲ್ಲಿ ಆಗಿ ಹೋಗಿದ್ದಾರೆ. ನಾವು ಅವರನ್ನು ನೆನಪಿಸ್ಕೊಳ್ಬೇಕು. ಹಾಗೇನೆ ಕೆಂಡ ಚೆಲ್ಲದ ಸಂಜೆಯಲ್ಲಿ ಮನೆ ಬಿಟ್ಟವರು,
ಎಷ್ಟು ಬೆಳಗಾದರೂ ಬಾರದವರು, ಮನೆಯನ್ನು ಬಿಟ್ಟವರು, ಮನೆಗೆ ಬಾರದವರು, ಧ್ವನಿ ಎತ್ತಿದವರು, ಬಾವುಟ ನೆಟ್ಟವರು ಅಲ್ಲ, ಎಲ್ಲರನ್ನೂ ಕಂಡಿದ್ದೇವೆ. ಈ ಕೆಂಡ ಚೆಲ್ಲದ ಸಂಜೆಯಲ್ಲಿ ಮನೆ ಬಿಟ್ಟವರು, ಎಷ್ಟು ಬೆಳಗಾದರೂ ಬಾರದವರು, ಇವೆಲ್ಲ ನೋವಿನ ವಿಚಾರವನ್ನು ಹೇಳುವಂಥದ್ದು, ಕಷ್ಟದ ಸಂಗತಿಯನ್ನು ಹೇಳುವಂಥದ್ದು ಅಲ್ವಾ. ಮನೆ ಬಿಟ್ಟು ಹೋಗಿದ್ದಾರೆ, ಬೆಳಗಾದರೂ ಬಂದಿಲ್ಲ. ಬದುಕಿನ ನೋವುಗಳನ್ನು, ಬದುಕಿನ ತೊಂದರೆಗಳನ್ನು, ಅಪಾಯಗಳನ್ನು, ಕಷ್ಟ ನಷ್ಟಗಳನ್ನು ಹೇಳುವಂಥದ್ದು ಇದು. ಈ ಭೂಮಿ ಮೇಲೆ ಬದುಕುವಾಗ ಭೂಮಿಯ ಜೊತೆ ನಾವು ಸಾಂಗತ್ಯವನ್ನು ಬೆಳೆಸ್ಕೊಂಡಾಗ ಇವೆಲ್ಲ ಸಹಜ. ಇವು ಬದುಕಿನಲ್ಲಿ ಇವೆಲ್ಲವೂ ಸಹಜ. ಹಾಗಂತೇಳಿ ನಾವು ನಮ್ಮ ಬದುಕಿನ ಹೋರಾಟವನ್ನು ಬಿಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಇವುಗಳಿಗೆ ಅಂಜಿಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ನಾವು ಬಾವುಟ ನೆಡೋಕ್ಕಾಗೋದಿಲ್ಲ, ಧ್ವನಿ ಎತ್ತೋದಿಕ್ಕೆ ಆಗೋದಿಲ್ಲ. ಆದರೆ ನಾವು ಇವುಗಳಿಂದ ಸ್ಫೂರ್ತಿಗೊಳ್ಬೇಕು, ನೋವನ್ನು ನಲಿವಿಗೆ ಮೆಟ್ಟಿಲಾಗಿಸ್ಕೊಳ್ಬೇಕು. ನಾವು ಆ ಮೂಲಕ ಅರಿವನ್ನು ಪಡ್ಕೊಂಡು ಶಿಖರದ ಎತ್ತರದಲ್ಲಿ ಬಾವುಟ ನೆಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಹೋರಾಡುವ ಧೈರ್ಯವನ್ನು ಯಾವತ್ತಿಗೂ ಬಿಟ್ಕೊಡ್ಬಾರ್ದು ಎನ್ನುವಂಥದ್ದು. ಅಂತ ಹೋರಾಡುವಂತಹ ಧೈರ್ಯ ನಮಗೆ ಇದ್ದರೆ ಗೆಲುವು ಅನ್ನೋದು ಕಷ್ಟ ಆಗೋದಿಲ್ಲ ಎನ್ನುವಂತಹ ಮಾತುಗಳಲ್ಲಿ, ಕವಿಯ ಈ ಮಾತುಗಳಲ್ಲಿ ಸಾಹಸವನ್ನು ಪ್ರಚೋದಿಸುವಂತಹ, ಸಾಹಸವನ್ನು ಪ್ರೇರೇಪಿಸುವಂತಹ ಒಂದು ಪ್ರಯತ್ನ ಇದೆ. ಆದರೆ ಕವಿ ಹೇಳುವಂತಹ ಈ ಮಾತುಗಳು ಕೇವಲ ಭಾವುಕ ಅಥವಾ ಆವೇಶದ ನುಡಿ ಮಾತ್ರ ಅಲ್ಲ ಎನ್ನುವುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಮನುಷ್ಯನ ಕುರಿತಂತಹ ಅವಕಾಶಗಳು ಮತ್ತು ಭೂಮಿ ಒದಗಿಸುವಂತಹ ಸಾಧ್ಯತೆಗಳೇನಿದ್ದಾವೆ, ಇವೆರಡನ್ನೂ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮನುಷ್ಯನ ಸಾಧನೆಗೆ ಬೇಕಾಗುವಂಥ ಎಲ್ಲ ಅವಕಾಶಗಳನ್ನು ಭೂಮಿ ಒದಗಿಸ್ಕೊಡತ್ತೆ. ಆದರೆ ಅದಕ್ಕೆ ನಮ್ಮ ಪ್ರಯತ್ನ ಬೇಕಾಗುತ್ತೆ. ಇಲ್ಲಿ ಗೆಲುವು ಇದೆ, ಸೋಲು ಇದೆ. ಆದರೆ ಸೋಲಿಯಿಂದ ನಾವು ಹಿಮ್ಮೆಟ್ಟಬಾರದು, ಮರಳಿ ಯತ್ನವ ಮಾಡು. ಇತಿಹಾಸದಿಂದ ನಾವು ಈ ಪಾಠಗಳನ್ನು ಕಲಿಬೇಕಾಗುತ್ತೆ. ಭೂಮಿಯ ಮೇಲಿನ ನಮ್ಮ ಬದುಕೇನಿದೆ ಅದು ಹೋರಾಟ, ಅದು ಒಂದು ಬಗೆಯ ಸಾಹಸ. ಅದು ನಿರಂತರವಾಗಿರಬೇಕಾಗತ್ತೆ. ಆ ಸಾಹಸದ ನಡೆ ಏನಿದೆ ಅದು ಅನುಗಾಲವೂ ಇರಬೇಕಾಗತ್ತೆ ಎನ್ನುವಂಥದ್ದನ್ನು ಇಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಮುಂದಿನ ನುಡಿಯಲ್ಲಿ ನೋಡಿ ಹೇಳ್ತಾ ಹೋಗ್ತಾರವರು, ಹುಟ್ಟಿದ್ದು ಗಟ್ಟಿಯಾಗಲಿ ಬೆಳೆದು ಅವರಂತೆ, ತುಂಬು ರಕ್ತದ ಹಾಡು ಕೇಳಿ ಬರಲಿ, ನೆಲದೊಡಲ ಕೆಂಪು ನೀರೊಡಲ ಹಾವಿಗೆ ಹೊಲಿಗೆ, ಬಾನ ತಳಮಳ ಹೆತ್ತ ನೋವ ಸ್ಮರಿಸಿ. ನೋಡಿ, ಹುಟ್ಟಿದ್ದು ಗಟ್ಟಿಯಾಗಲಿ ಬೆಳೆದು ಅವರಂತೆ, ತುಂಬು ರಕ್ತದ ಹಾಡು ಕೇಳಿ ಬರಲಿ. ನಾವು ಹಾಡನ್ನು ಕೇಳಬೇಕು. ಆ ಆಶಯವನ್ನು ಕವಿಯಲ್ಲಿ ಹೇಳ್ತಾ ಇದ್ದಾರೆ. ತುಂಬು ರಕ್ತದ ಹಾಡು ಎನ್ನುವಂಥದ್ದು ಒಂದು ಬಗೆಯ ಕ್ರಾಂತಿಯ ಹಾಡು, ಬದಲಾವಣೆಯ ಹಾಡು. ಅದು ಬರಬೇಕು. ಯಾವುದು ಒಳ್ಳೆಯದಲ್ಲ ಇಲ್ಲಿ ಹುಟ್ಟಿದೆಯೋ ಅದು ಗಟ್ಟಿಯಾಗಬೇಕು, ಅದು ಬೆಳಿಬೇಕು. ಇತಿಹಾಸದಲ್ಲಿ ಅನೇಕ ಮಹಾನ್ ಪುರುಷರನ್ನು ನಾವು ಕಂಡಿದ್ದೇವೆ. ಅವರ ಹಾಗೆಯೇ ಅವರು ಬಿತ್ತಿದ್ದೆಲ್ಲ ಇದೆಯಲ್ಲ ಅದು ಗಟ್ಟಿಯಾಗಬೇಕು. ಬದಲಾವಣೆಗಳು ಇಲ್ಲಿ ಜರುಗಬೇಕು. ಮುಂದೆ ನೆಲದೊಡಲ ಕೆಂಪು ನೀರೊಡಲ ಹಾವಿಗೆ ಹೊಲಿಗೆ, ಬಾನ ತಳಮಳ ಹೆತ್ತ ನೋವ ಸ್ಮರಿಸಿ. ನೋಡಿ, ನೆಲ ಮತ್ತು ನೀರು, ಹಾವಿಗೆ ಹಾವ ಹೀಗೆ
ಒಂದು ಶೃಂಗಾರವನ್ನು ಹೇಳುವಂಥ, ಶೃಂಗಾರದ ಚೇಷ್ಟೆಯನ್ನು ಹೇಳುವಂತಹ ಪದ ಈ ಹಾವ ಪ್ಲಸ್ ಹೀಗೆ ಹಾವಿಗೆ ಎನ್ನುವಂಥ ಪದ. ಪ್ರೇಮವನ್ನು ಹೇಳುವಂಥದ್ದು, ಶೃಂಗಾರ ಚೇಷ್ಟೆಯನ್ನು ಹೇಳುವಂಥದ್ದು. ನೋಡಿ, ನೆಲ ಮತ್ತು ನೀರು ಇವುಗಳ ಒಂದು ಮಿಲನ ಏನಿದೆ ಅದು ಮನುಷ್ಯನ ಬದುಕನ್ನು ಕಟ್ಟಿಕೊಡುವಂಥದ್ದು. ನೀರು ಮತ್ತು ನೆಲ ಎರಡೂ ಮುಖ್ಯ, ಗಂಡು ಮತ್ತು ಹೆಣ್ಣು ಎರಡೂ ಮುಖ್ಯ. ಭೂಮಿಯ ಮೇಲೆ ಗಂಡು ಹೆಣ್ಣು ಎರಡರ ಸಂಭೋಗದಿಂದ, ಎರಡರ ಮಿಲನದಿಂದ, ಎರಡರ ಅನನ್ಯ ಸಾಂಗತ್ಯದಿಂದ ಬದುಕು ಗಟ್ಟಿಯಾಗ್ತಾ ಹೋಗುತ್ತೆ. ನೆಲದೊಡಲಿನ ಕೆಂಪು, ನೀರೊಡಲಿನ ಅಲ್ವಾ, ಅವೆರಡರ ನಡುವೆ ಒಂದು ಹೊಲಿಗೆ ಆಗಬೇಕು ಅಂತ ಹೇಳ್ತಾರೆ ನೋಡಿ. ಅವೆರಡರ ಹೊಲಿಗೆ ಆಗಬೇಕು. ಹಾಗೆ ಹೆತ್ತ ನೋವ ಸ್ಮರಿಸಿ, ಹೆತ್ತಿರೋ ನೋವನ್ನು ಸ್ಮರಿಸುತ್ತಲೇ ಬಾನು ಕೂಡ ತಳಮಳಗೊಳ್ಳುತ್ತೆ ಎನ್ನುವಂಥ ವಿಚಾರವನ್ನು ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಹುಟ್ಟಿದ್ದು ಗಟ್ಟಿಯಾಗಬೇಕು, ಬದಲಾವಣೆಗಳಾಗಬೇಕು, ಗಂಡು ಮತ್ತು ಹೆಣ್ಣಿನ ನಡುವೆ ಒಂದು ಬಾಂಧವ್ಯ ಸರಿಯಾಗಬೇಕು, ಅದರಿಂದನೇ ಎಲ್ಲವೂ ಉಂಟಾಗತ್ತೆ ಎನ್ನುವಂಥ ವಿಚಾರವನ್ನು ಅವರು ಇಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ನೋಡಿ, ಏನು ಈ ನುಡಿಯಲ್ಲಿ ಯಾವುದು ನೆಲದೊಡಲ ಕೆಂಪು ನೀರೊಡಲ ಹಾವಿಗೆ ಎನ್ನುವಂತಹ ಏನು ನುಡಿ ಇದೆ, ಇದು ಆಕಾಶ ಮತ್ತು ಚೈತನ್ಯ, ನೀರು ಮತ್ತು ಮಣ್ಣು ಇವುಗಳ ಮಿಲನದಿಂದ ಜೀವಿ ಸೃಷ್ಟಿಯಾಯಿತು, ಜೀವ ಸೃಷ್ಟಿಯಾಯಿತು. ಅವುಗಳ ಮಿಲನ ಇಲ್ಲದೇನೆ ಆಕಾಶ, ಚೈತನ್ಯ, ಭೂಮಿ, ನೀರು ಇವುಗಳ ಸಾಂಗತ್ಯ ಇಲ್ಲದೇನೆ ಜೀವ ಹೇಗೆ ಸೃಷ್ಟಿಯಾಗಲಿಕ್ಕೆ ಸಾಧ್ಯ? ಜೀವದ ಒಳಗೆ ಇರೋದು ಅದೇ ಅಲ್ವಾ? ನಾನು ಮೊದಲೇನೆ ಹೇಳಿದೆ, ಪಂಚಭೂತಗಳು. ಅದೆಷ್ಟು ಮುಖ್ಯವಾದದ್ದು ಬದುಕಿಗೆ. ಇವೆಲ್ಲವುಗಳ ಆ ಮಿಲನ ಜೀವ ಸೃಷ್ಟಿಗೆ ಕಾರಣವಾಗತ್ತೆ ಎನ್ನುವಂಥ ಒಂದು ವೈಜ್ಞಾನಿಕ ಚಿಂತನೆಯನ್ನು ಈ ಸಾಲುಗಳು ಹೇಳುತ್ತೆ. ಈ ಸಾಲುಗಳು ಹೇಳ್ತಾರೆ, ಬಾನು, ಭೂಮಿ, ನೀರು ಎಷ್ಟು ಮುಖ್ಯ ಆಗತ್ತೆ ಎನ್ನುವಂಥದ್ದನ್ನು ಹೇಳುತ್ತೆ. ಮತ್ತು ಈ ಭೂಮಿ ಮೇಲೆ ಅವೆಲ್ಲ ಸಿಗೋದು ನಮಗೆ ಅಲ್ವಾ? ಹಾಗೆ ಅದೇ ರೀತಿ ಇನ್ನು ಕೊನೆಯ ನುಡಿ ಇದೆಯಲ್ಲ, ಗಮನಿಸೋಣ ಅದನ್ನು. ಕೊನೆಯ ನುಡಿ ಏನು ಹೇಳುತ್ತೆ? ಹಸಿರೆಲೆಗಳಲ್ಲಿ ಮಾಸದ ಕಣ್ಣು ಥಳಥಳಿಸಿ ತಪ್ಪು ಹೆಜ್ಜೆಗಳನ್ನು ಸರಿಪಡಿಸಲಿ. ನಮ್ಮ ಕಣ್ಣುಗಳು ಮಾಸಬಾರ್ದು. ಹಸಿರೆಲೆ ಎನ್ನುವಂಥದ್ದು ಸಮೃದ್ಧಿಯನ್ನು ಹೇಳುವಂಥದ್ದು, ಸಂಕೇತಿಸುವಂಥದ್ದು. ಹಸಿರು, ತುಂಬು ಹಸಿರು ಸಮೃದ್ಧಿಯನ್ನು, ಅಭಿವೃದ್ಧಿಯನ್ನು, ಪ್ರಗತಿಯನ್ನು ಸಂಕೇತಿಸ್ತದೆ. ಅದು ತಪ್ಪು ಹೆಜ್ಜೆಗಳನ್ನು ಸರಿಪಡಿಸಬೇಕು ಎನ್ನುವಂತಹ ತಹತೈಕೆ ಕವಿಯಲ್ಲಿದೆ. ಕವಿಯ ಆಶಯ ಕೂಡ ಅದೇನೇ ಆಗಿದೆ ಎನ್ನುವಂಥದ್ದು. ಯಾವುದು ಇತಿಹಾಸದಲ್ಲಿ ನಡೆದು ಹೋಗಿದೆಯೋ ತಪ್ಪು, ಆ ತಪ್ಪುಗಳನ್ನು ಸರಿಪಡಿಸಿಕೊಂಡು ನಾವು ಪರಿಪೂರ್ಣತೆಯತ್ತ ನಡೆಯುವಂಥ ಅವಕಾಶಕ್ಕೆ ಮುಕ್ತವಾಗಿರಬೇಕು. ತಪ್ಪುಗಳನ್ನು ಮುಂದುವರಿಸಿಕೊಂಡು ಹೋಗೋದಲ್ಲ, ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುನ್ನಡೆಯುವುದಕ್ಕೆ ನಾವು ಮುಕ್ತರಾಗಿರಬೇಕು. ನಾವು ಯಾವಾಗಲೂ ತೆರೆದುಕೊಂಡಿರಬೇಕು. ಹಾಗಿದ್ದಾಗ ಮಾತ್ರ
ಮೊದಲನ ನುಡಿಯಲ್ಲಿ ನೋಡಿದ್ನಲ್ಲ, ಬದಲಾವಣೆಗಳಾಗಬೇಕು ಅಂತ. ಆ ಬದಲಾವಣೆಗಳು ಆಗೋದಿಕ್ಕೆ ಸಾಧ್ಯ ಆಗತ್ತೆ. ತುಂಬು ರಕ್ತದ ಹಾಡು ಕೇಳಿ ಬರಲಿ ಎನ್ನುವಂತಹ ಆ ಸಾಲಿದೆಯಲ್ಲ ನೋಡಿ, ಅಲ್ಲಿಗೆ ಸಂಬಂಧ ಬರುತ್ತೆ. ಹಾಗಾಗಿ ನಾವು ತಪ್ಪು ಹೆಜ್ಜೆಗಳನ್ನು ಸರಿಪಡಿಸ್ಕೊಳ್ಬೇಕಾದಂಥ ಹೊಣೆಗಾರಿಕೆಗಳನ್ನು ಹೊತ್ತುಕೊಳ್ಬೇಕಾಗಿದೆ, ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಭೂಮಿ ಮೇಲೆ ಇಲ್ಲಿವರೆಗೆ ನಡೆದದ್ದೆಲ್ಲವೂ ಸರಿಯೇ? ಪ್ರಶ್ನೆ ಹಾಕ್ಕೊಂಡ್ರೆ ಇಲ್ಲ ಅಂತಾನೆ ದಿಟ್ಟವಾಗಿ ಹೇಳ್ಬೋದು. ಹಾಗಾಗಿ ಹಾಗಿಲ್ಲದೆ ಇದ್ದಾಗ ನಾವು ಅದನ್ನೇ ಯಥಾವತ್ತಾಗಿ ಪಾಲನೆ ಮಾಡಬೇಕಾ? ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣು ಹಾಕೊಳ್ಳುವುದು ಅಂತಾರಲ್ಲ, ಹಾಗೆ ನಾವು ಅವುಗಳನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾ? ಇಲ್ಲ. ನಮ್ಮ ಅಭಿವೃದ್ಧಿ ಅನ್ನೋದು ಇತಿಹಾಸದಿಂದ ಪಾಠವನ್ನು ಕಲಿಬೇಕಾಗುತ್ತೆ. ಯಾವುದು ಸರಿ, ಯಾವುದು ತಪ್ಪು. ಅಭಿವೃದ್ಧಿಯ ಹೆಸರಿನಲ್ಲಿ ಮಾಡುವಂಥ ಎಲ್ಲ ಅಭಿವೃದ್ಧಿಯೇ ಅಲ್ಲ. ಅದು ಮತ್ತೆ ಪ್ರಕೃತಿಗೆ ಅನನುಕೂಲಕಾರಿಯಾಗಿ ಪರಿಣಮಿಸುತ್ತೆ, ಈ ಭೂಮಿಗೆ ಅನನುಕೂಲಕಾರಿಯಾಗಿ ಪರಿಣಮಿಸುತ್ತೆ. ಹಾಗಾಗಿ ಯಾವುದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಯಾವುದನ್ನು ಕೈ ಬಿಡಬೇಕು, ಯಾವುದರಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಬೇಕು, ಯಾವುದರಲ್ಲಿ ತಿದ್ದುಪಡಿಗಳನ್ನು ಪರಿಷ್ಕರಣೆಯನ್ನು ಮಾಡ್ಕೊಂಡು ಸಾಗಬೇಕು. ಅದನ್ನು ನಾವು ವಿಚಾರವಂತಿಕೆ ಮತ್ತು ವೈಚಾರಿಕ ದೃಷ್ಟಿಯಿಂದ ನೋಡಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಕವಿತೆ ಹೇಳುತ್ತೆ. ಇನ್ನು ಮುಂದಿನ ನುಡಿಗಳು ನೋಡಿ, 2 ಸಾಲುಗಳು. ನೆಲದಾಳದಲ್ಲಿ ಬೇರಿಳಿದ ಮರಗಳು ಬದುಕಿ, ನೆಲದಾಳದಲ್ಲಿ ಬೇರಿಳಿದ ಮರಗಳು ಬದುಕಿ, ಎಲ್ಲ ಕಾಲಗಳಲ್ಲಿ ಹೂವ ತೊಡಲಿ, ಎಲ್ಲ ಕಾಲಗಳಲ್ಲಿ ಹೂವ ತೊಡಲಿ. ಇದು ಕೂಡ ಕವಿಯ ಆಶಯ, ಕವಿಯ ಕನಸು ಕೂಡ ಹೌದಿದು. ಅಂದರೆ ಯಾವ ಮರದ ಬೇರು ಹೆಚ್ಚು ಆಳಕ್ಕೆ ಇಳಿತದೆಯೋ ಆ ಮರ ಹೆಚ್ಚು ಕಾಲ ಬದುಕತ್ತೆ. ನಮ್ಮನ್ನು ನಾವು ಹೆಚ್ಚು ಆಳಕ್ಕೆ ಇಳಿಸಿಕೊಂಡಾಗ ತಲೆ ಎತ್ತಿ ಭಾಳ ದಿನ ನಿಲ್ಲೋದಕ್ಕೆ ಸಾಧ್ಯ ಆಗತ್ತೆ. ನಾವು ಯಾವ ಕೃಷಿ ಮಾಡ್ತೀವಿ, ನವೋದಯದಲ್ಲಿ ಕೃಷಿ ಮಾಡ್ತೀವೋ, ನವ್ಯದಲ್ಲಿ ಕೃಷಿ ಮಾಡ್ತೀವೋ, ಕಾವ್ಯ ಕೃಷಿಯನ್ನು ಮಾಡ್ತೀವೋ ಅನ್ನೋದು ಮುಖ್ಯ ಅಲ್ಲ. ಮಾಡುವ ಕಾವ್ಯ ಕೃಷಿಯಲ್ಲಿ ಅದರ ಆಳಕ್ಕೆ ಇಳಿಬೇಕು. ನಾವು ಅದರ ಆಳಕ್ಕೆ ಇಳಿದಾಗ ಅದರ ಕಾಂಡಗಳು ಗಟ್ಟಿಯಾಗಿ ತಲೆ ಎತ್ತಿ ಎತ್ತರಕ್ಕೆ ಬೆಳೆದು ನಿಲ್ತವೆ, ಗಟ್ಟಿಯಾಗಿರ್ತವೆ, ದೃಢವಾಗಿರ್ತವೆ ಭೂಮಿ ಜೊತೆಗೆ. ಹಾಗಾಗಿ ಅಂತಹ ದೃಢವಾಗಿ ನಿಂತಿರುವಂತಹ, ಆಳಕ್ಕೆ ಬೇರಿಳಿಸಿಕೊಂಡು ನಿಂತಿರುವಂತಹ ಮರಗಳು ಎಲ್ಲ ಕಾಲಗಳಲ್ಲೂ ಕೂಡ ಹೂವನ್ನು ತೊಡಬೇಕು, ಪರಿಮಳವನ್ನು ಪಸರಿಸಬೇಕು, ಕಂಪನ್ನು ಸೂಸಬೇಕು, ಕೋಮಲತೆಯನ್ನು ಚೆಲ್ಲಬೇಕು, ಮಾಧುರ್ಯವನ್ನು ಒದಗಿಸಬೇಕು ಈ ಲೋಕಕ್ಕೆ. ಅಂತಹ ಒಂದು ಜವಾಬ್ದಾರಿ ಇರುತ್ತೆ. ಆ ನೆಲದಾಳದಲ್ಲಿ ಬೇರಿಳಿದ ಮರಗಳು ಅಂದರೆ ಮನುಷ್ಯನಿಗೆ ಅನ್ವಯಿಸಿಕೊಂಡಾಗ ನಾವು ಸಾಧಕರು, ಮಹತ್ವದ ಸಾಧನೆಯನ್ನು ಮಾಡಿದವರು, ಲೋಕದ ಒಳಿತಿಗಾಗಿ ಚಿಂತನೆಗಳನ್ನು ಮಾಡಿದವರು, ಈ ಲೋಕದ ಹಿತಕ್ಕಾಗಿ ದುಡಿಮೆಗೈದವರು, ಅಂಥವರ ತತ್ವಗಳು, ವಿಚಾರಗಳು, ಆದರ್ಶಗಳು, ಆಲೋಚನೆಗಳು ಅವೆಲ್ಲವೂ ಮತ್ತೆ ಮತ್ತೆ ಹೂ ಬಿಡ್ತಾನೇ ಇರಬೇಕು, ಹೂ ಬಿಡ್ತಾನೇ ಇರಬೇಕು. ಅವಕ್ಕೆ ಅಂತ್ಯ ಇರಬಾರ್ದು, ಅವುಗಳಿಗೆ ಪೂರ್ಣ ವಿರಾಮ ಇರಬಾರ್ದು. ಅವು ಎಲ್ಲ ಕಾಲಗಳಲ್ಲೂ ಅರಳುತ್ತಾ ಇರಬೇಕು, ಕಂಪನ್ನು ಸೂಸ್ತಾ ಇರಬೇಕು, ಜನರನ್ನು ಎಚ್ಚರಿಸ್ತಾ ಇರಬೇಕು, ಜನರನ್ನು ಅರಿವಿಗೆ ತೆಗೆದುಕೊಂಡು ಹೋಗಬೇಕು. ಇಂಥ ಒಂದು ಆಶಯವನ್ನು ಕವಿಯಲ್ಲಿ ವ್ಯಕ್ತಪಡಿಸ್ತಾರೆ. ಹೀಗೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಸಾಲು ನೋಡಿ. ನೆಲದಾಳದಲ್ಲಿ ಬೇರಿಳಿದ ಮರಗಳು ಬದುಕಿ, ಎಲ್ಲ ಕಾಲಗಳಲ್ಲಿ ಹೂವ ತೊಡಲಿ. ಮೊದಲನೇ ಈ ನುಡಿಯಲ್ಲೇ ಮೊದಲ 2 ಸಾಲು ನೋಡಿ. ಹಸಿರೆಲೆಗಳಲ್ಲಿ ಮಾಸದ ಕಣ್ಣು ಥಳಥಳಿಸಿ, ತಪ್ಪು ಹೆಜ್ಜೆಗಳನ್ನು ಸರಿಪಡಿಸಲಿ.
ನಮ್ಮ ಅಭಿವೃದ್ಧಿ ಇದೆಯಲ್ಲ, ನಮ್ಮ ಸಮೃದ್ಧಿ ಇದೆಯಲ್ಲ, ಅದೇ ನಮ್ಮ ತಪ್ಪು ಹೆಜ್ಜೆಗಳನ್ನು ಸರಿಸ್ಪಡಿಸ್ಬೇಕು. ಅದರಿಂದನೇ ನಾವು ಪಾಠ ಕಲಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಕವಿ ಭೂಮಿಯ ಜೊತೆಗಿನ ಒಡನಾಟವನ್ನು, ಮನುಷ್ಯನ ಆ ಸಂಸರ್ಗವನ್ನು ಹೇಳ್ತಾನೆ ಭೂಮಿ ಮತ್ತು ಮನುಷ್ಯನ ಸಂಬಂಧವನ್ನು ಹೇಗೆ ಮತ್ತೆ ನಾವು ಉಳಿಸ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಯಾವಾಗ ಅದು ಅರ್ಥಪೂರ್ಣ ಆಗತ್ತೆ ಎನ್ನುವಂಥ ವಿಚಾರಗಳನ್ನು ಕವಿತೆಯಲ್ಲಿ ದಾಖಲು ಮಾಡ್ತಾ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಕವಿತೆಯಲ್ಲಿ ಕವಿ ಮುಖ್ಯವಾಗಿ ಮನುಷ್ಯನ ಕ್ರಿಯಾಶೀಲತೆಯನ್ನು ಒತ್ತಿ ಒತ್ತಿ ಹೇಳ್ತಾ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಅದಕ್ಕೆ ಆದ್ಯತೆಯನ್ನು ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ಭೂಮಿಯ ಜೊತೆಯಲ್ಲಿ ಮನುಷ್ಯ ಏರ್ಪಡಿಸಿಕೊಳ್ಳಬೇಕಾದಂತಹ ಸಂಬಂಧದ ಸ್ವರೂಪವನ್ನು ಈ ಕವಿತೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಕವಿ ಕೆ.ಎಸ್. ನರಸಿಂಹಸ್ವಾಮಿಯವರು. ಅದನ್ನೇ ಅವರು ಉದ್ದಕ್ಕೂ ವಿವೇಚನೆ ಮಾಡ್ತಾ ಹೋಗಿದ್ದಾರೆ ಈ ಕವಿತೆಯಲ್ಲಿ. ಇವೆಲ್ಲ ಯಾವಾಗ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ ಮನುಷ್ಯನ ಮೇಲಿನ ಅಪಾರವಾದಂಥ ಪ್ರೀತಿಯಿಂದ. ಕೆ.ಎಸ್. ನರಸಿಂಹಸ್ವಾಮಿಯವರು ಸಾಮಾನ್ಯ ಜನರಿಗಾಗಿಯೇ ಸಾಹಿತ್ಯವನ್ನು ಬರೆದವರು. ಪಂಡಿತರನ್ನು ಮೆಚ್ಚಿಸ್ಲಿಕ್ಕಾಗಿ ಅಲ್ಲ, ಸಾಮಾನ್ಯ ಜನರನ್ನು ಓದಿಸಬೇಕು ಅಂತ, ಸಾಮಾನ್ಯ ಜನರನ್ನು ಮುಟ್ಟಬೇಕು ಅಂತ. ಕವಿತೆಗಳು, ಅವರ ಭಾವಗೀತೆಗಳು ಎಲ್ಲವೂ ಕೂಡ ಹಾಗೇನೆ. ಅಥವಾ ಆಳುವವರಿಂದ ಪದಕಗಳಿಗಾಗಿ, ಪ್ರಶಸ್ತಿಗಳಿಗಾಗಿ ಕಾವ್ಯ ಗೀಚಿದವರಲ್ಲ ಅವರು. ಸಾಮಾನ್ಯ ಜನರನ್ನು ಮುಟ್ಟಬೇಕು, ಅವರನ್ನು ತಟ್ಟಬೇಕು. ತನ್ನ ಸಾಹಿತ್ಯ ಎನ್ನುವಂಥ ಒಂದು ತಹತಹಿಕೆ ಅವರಲ್ಲಿ ಇತ್ತು. ಅದು ಅವರ ಅಂತರಂಗದಿಂದಲೇ ಮೊಳಕೆ ಒಡೆದಿರುವಂಥದ್ದು, ಅಲ್ಲಿಂದಲೇ ಬೆಳೆದು ಬಂದಿರುವಂಥದ್ದು. ಹಾಗಾಗಿನೇ ಅವರ ಆ ಎಲ್ಲ ಕಾವ್ಯ ಕೃಷಿ ಏನಿದೆ ಅದು ಅಪಾರವಾದ ಮನುಷ್ಯ ಪ್ರೀತಿಯನ್ನೇ ವ್ಯಕ್ತಪಡಿಸುತ್ತೆ. ಅಂತ ಅಪಾರವಾದ ಮನುಷ್ಯ ಪ್ರೀತಿ ಇರುವ ಕಾರಣಕ್ಕಾಗಿಯೇ ಕುಂಕುಮ ಭೂಮಿಯಂತಹ ಒಂದು ಕವಿತೆಯನ್ನು ಕಟ್ಟಿಕೊಡೋದಕ್ಕೆ ಸಾಧ್ಯ ಆಯಿತು ಎನ್ನುವಂಥದ್ದು. ಆ ಶೀರ್ಷಿಕೆಯೇ ಎಷ್ಟು ವಿಶೇಷವಾಗಿದೆ, ಗಮನಾರ್ಹವಾಗಿದೆ ಅಲ್ಲ. ಎಷ್ಟು ಆಶಯದ ಪರವಾಗಿರ್ತಕ್ಕಂತಹ ಒಂದು ಶೀರ್ಷಿಕೆಯನ್ನು ಅವರು ಕೊಟ್ಟಿದ್ದಾರೆ. ಕುಂಕುಮ ಭೂಮಿ, ಬರೀ ಭೂಮಿ ಅಲ್ಲ, ಅದು ಕುಂಕುಮ ಭೂಮಿ. ಜೊತೆಗೆ ಈ ಶೀರ್ಷಿಕೆಯೇ ಭೂಮಿಯ ಒಂದು ವ್ಯಾಪ್ತಿಯನ್ನು, ಅದು ನೀಡುವ ಅವಕಾಶಗಳನ್ನು ನಿರಂತರವಾಗಿ ಪ್ರತಿಪಾದಿಸುವಂತಹದ್ದನ್ನು ನಾವು ಈ ಕವಿತೆಯಲ್ಲಿ ಕಾಣ್ತಾ ಹೋಗ್ತೇವೆ. ಶೀರ್ಷಿಕೆಯಲ್ಲೂ ಕೂಡ ನಾವು ಅದನ್ನು ಗುರುತಿಸಬಹುದು. ಭೂಮಿಯ ಅಸ್ತಿತ್ವದ ಪ್ರತಿಪಾದನೆಯ ಜೊತೆಯಲ್ಲಿಯೇ ಮನುಷ್ಯ ಸರ್ವ ಸ್ವತಂತ್ರವಾಗಿ ಬದುಕಬಹುದಾದಂತಹ ಎಲ್ಲ ಅವಕಾಶ ಮತ್ತು ಆಶಯಗಳನ್ನು ಈ ಕವಿತೆ ಮುಕ್ತವಾಗಿ ತೆರೆದು ತೋರಿಸ್ತಾ ಹೋಗುತ್ತೆ, ಅದೆಲ್ಲವನ್ನು ಪ್ರಕಟಿಸ್ತಾ ಸಾಗ್ತದೆ. ಮನುಷ್ಯನ ಹುಟ್ಟು, ಮನುಷ್ಯನ ಸಾವು, ಅಥವಾ ಎಲ್ಲ ಜೀವರಾಶಿಗಳ ಹುಟ್ಟು ಮತ್ತು ಸಾವು, ಇದಕ್ಕೆ ನಿರಂತರವಾದಂಥ ಸಾಕ್ಷಿ ಆಗಿರುವಂಥದ್ದು ಭೂಮಿ. ಆದ್ದರಿಂದ ಇಂತಹ ಮನುಷ್ಯನ ಹುಟ್ಟು ಸಾವಿಗೆ, ಮನುಷ್ಯನ ಬದುಕಿಗೆ ನಿರಂತರ ಸಾಕ್ಷಿಯಾಗಿರುವಂತಹ ಭೂಮಿಯ ಮೇಲೆ ನಡೆಯಬಹುದಾದಂತಹ ಪ್ರಯತ್ನಗಳು, ಶೋಷಣೆಗಳು, ಪ್ರತಿಭಟನೆಗಳು, ಮಹತ್ವದ ಎಲ್ಲ ಮನುಷ್ಯನ ಸಾಧನೆ ಸಿದ್ಧಿಗಳು ಎಲ್ಲವನ್ನ ಕವಿತೆ ಸೂಚಕವಾಗಿ ಬಿಡಿಸಿ ಬಿಡಿಸಿ ತೋರಿಸ್ತಾ ಹೋಗುತ್ತೆ. ನಾವು ಅದನ್ನು ನೋಡಿದ್ವಿ ನೋಡಿ. ಮೊದಲೇ ಅಗೆದಾಗ ನಕ್ಕದ್ದು ಅಲ್ಲಿಂದ ಆರಂಭವಾಗಿ ಶಿಖರಗಳಲ್ಲಿ ಬಾವುಟವನ್ನೆಟ್ಟವರು ಅಲ್ಲಿಯವರೆಗೆ ಗಮನಿಸ್ತಾ ಬಂದ್ವಿ ಅಲ್ವಾ? ಗಮನಿಸ್ತಾ ಬಂದ್ವಿ. ಎಲ್ಲ ಮನುಷ್ಯನ ಇತಿಹಾಸದ ವರ್ಣನೆಗಳನ್ನು ಮಾಡ್ತಾ ಬರ್ತಾರೆ, ಎಲ್ಲವನ್ನು ದಾಖಲಿಸ್ತಾ ಬರ್ತಾರೆ. ಪ್ರಭುತ್ವವನ್ನು, ಧರ್ಮವನ್ನು, ಶೋಷಣೆಯನ್ನು, ಮನುಷ್ಯ ಬದುಕಿದ ಬೇರೆ ಬೇರೆ ರೀತಿಗಳನ್ನು ಅಲ್ಲೆಲ್ಲ ಬೇರೆ ಬೇರೆ ನುಡಿಗಳಲ್ಲಿ ಆ ಪದ್ಯದಲ್ಲಿ ಕವಿತೆಯಲ್ಲಿ ಕಟ್ಟಿಕೊಡ್ತಾ ಬರ್ತಾರೆ. ಕಟ್ಟಿಕೊಡ್ತಾ ಬರುವಂತಹ ಕವಿ ಹೀಗೆ ಭೂಮಿಯೊಂದಿಗೆ ಮನುಷ್ಯನ ಮುಖಾಮುಖಿಗೆ
ಅನುಸಾರವಾಗಿ ದೊರೆಯುವಂತಹ ಎಲ್ಲ ಫಲಿತಗಳನ್ನು ಈ ಕವಿತೆ ಎಳೆ ಎಳೆಯಾಗಿ ಬಿಡಿಸಿರ್ತಾ ಬರುತ್ತೆ. ಹೀಗೆ ಕವಿತೆ ಆರಂಭದಿಂದ ಕೊನೆಯವರೆಗೂ ಮನುಷ್ಯ ಮತ್ತು ಭೂಮಿಯ ಸಂಬಂಧವನ್ನು, ಆ ಸಂಬಂಧದಿಂದ ಉಂಟಾಗುವಂಥ ಎಲ್ಲ ಫಲಗಳನ್ನು, ಎಲ್ಲ ಫಲಿತಾಂಶವನ್ನು ಎಳೆ ಎಳೆಯಾಗಿ ಬಿಡಿಸಿ ಬಿಡಿಸಿ ಇಡ್ತಾ ಬರುತ್ತೆ. ಹೀಗೆ ಒಂದು ಅಪೂರ್ವವಾದಂತಹ ಕವಿತೆಯನ್ನು ಕವಿ ಕಟ್ಕೊಟ್ಟಿದ್ದಾರೆ. ಇದಕ್ಕೆ ಕಾರಣ ಮನುಷ್ಯನ ಮೇಲಿನ ಪ್ರೀತಿ, ಹಾಗೆಯೇ ಮನುಷ್ಯ ಮತ್ತು ಭೂಮಿಯ ನಡುವಿನ ಸಂಬಂಧವನ್ನು ಅವರು ಗ್ರಹಿಸಿದಂತಹ ರೀತಿ ಇದು ಬಹಳ ಮೇಲ್ಮಟ್ಟದ್ದಾಗಿದೆ. ಹಾಗಾಗಿ ಇಂಥ ಒಂದು ಕವಿತೆಯನ್ನು ಕೊಟ್ಟಿರುವಂತಹ ಓದುಗರಲ್ಲಿ ಈ ಬಗೆಯ ಒಂದು ಅರಿವನ್ನು ಮೂಡಿಸುವಂತಹ ಮಹತ್ವದ ಕವಿತೆಯನ್ನು ಸೃಷ್ಟಿಸಿರುವಂತಹ ಕವಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಈ ಅವಧಿಯನ್ನು ಇಲ್ಲಿಗೆ ಮುಗಿಸೋಣ. ಇದಿಷ್ಟು ಈ ಕವಿತೆಯ 6, 7, 8 ಮತ್ತು 10ನೇ ನುಡಿಗಳ ಒಂದು ವಿಶ್ಲೇಷಣೆ ಆಗಿತ್ತು. ಕೇಳಿದಂಥ ನಿಮಗೆಲ್ಲರಿಗೂ ಧನ್ಯವಾದಗಳು.